In the last class, we were discussing about types of functions. ಅದರಲ್ಲಿ ಐಡೆಂಟಿಟಿ ಫಂಕ್ಷನ್ ಮತ್ತು ಕಾನ್ಸ್ಟೆಂಟ್ ಫಂಕ್ಷನ್ ಎರಡನ್ನೂ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ವಿ ಶಾಲ್ ಮೂವ್ ಟುವರ್ಡ್ಸ್ ಪಾಲಿನಾಮಿಯಲ್ ಫಂಕ್ಷನ್ಸ್. ಪಾಲಿನಾಮಿಯಲ್ ಫಂಕ್ಷನ್ ಅಂತಂದರೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎ ನಾಟ್ ಪ್ಲಸ್ ಎ ಒನ್ ಎಕ್ಸ್ ಪ್ಲಸ್ ಎ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಆ್ಯಂಡ್ ಸೋ ಆನ್ plus an x to the power of n, where an is not equal to 0. An is not equal to 0, and of course n is any whole number. n is any whole number. ಸೊ ಈ ರೀತಿ ಇರೋಂಥ ಒಂದು ಫಂಕ್ಷನನ್ನು ನಾವು ಪಾಲಿನಾಮಿಯಲ್ ಫಂಕ್ಷನ್ ಅಂತ ಕರಿತೀವಿ. ಅದರ ಒಳಗಡೆ ನಾವು ಪರ್ಟಿಕ್ಯುಲರ್ ಆಗಿ ಈಗ ಎರಡು ಫಂಕ್ಷನ್ಗಳನ್ನು ನಾವು ಡಿಸ್ಕಸ್ ಮಾಡ್ತೀವಿ. ಒಂದು ಕ್ವಾಡ್ರಾಟಿಕ್ ಫಂಕ್ಷನ್ನು, ಇನ್ನೊಂದು ಕ್ಯೂಬಿಕ್ ಫಂಕ್ಷನ್. ಫಸ್ಟ್ ಒನ್ ಅದರಲ್ಲಿ ನೋಡೋಣ. ಕ್ವಾಡ್ರಾಟಿಕ್ ಫಂಕ್ಷನ್ ಎಫ್ ಫ್ರಾಮ್ ಆರ್ ಟು ಆರ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಆರ್. ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಆರ್, ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಇದು ದಿಸ್ ಇಸ್ ಹೌ a quadratic function is defined. ಇಲ್ಲಿ ಇದರ ಗ್ರಾಫ್ ಯಾವ ರೀತಿ ಇರುತ್ತೆ ಅಂತಂದರೆ, ಯು ನೋ that this is y axis and this will be x axis. x dash, y dash. This will be the origin. ಇಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ ಇರುತ್ತೆ ಕೆಳಗಡೆ, -1. ಇದು 1 2 3 4 ಎಕ್ಸಾಂಪಲ್ ಇರಲಿ. ಈ ಕಡೆ -1 -2 -3 -4 and so on. Here you will have 1 2 ಪಾಸಿಟಿವ್ ವ್ಯಾಲ್ಯೂಸ್. ಇದು ಯಾಕಂದರೆ ಪಾಸಿಟಿವ್ ಡೈರೆಕ್ಷನ್ ಆಫ್ y ಆಕ್ಸಿಸ್. ಹಾಗಾಗಿ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಡಿಫೈನ್ ಮಾಡಿದ್ವಿ ಅಂತಂದರೆ, ಇದು ಒಂದು ಪ್ಯಾರಾಬೋಲಾ ಆಗಿರ್ತದೆ. ಸೊ ಪ್ಯಾರಾಬೋಲಾ ಓಪನಿಂಗ್ ಅಪ್ವರ್ಡ್ಸ್, ಕಾನ್ಕೇವ್ ಅಪ್ವರ್ಡ್ಸ್. ಇದು ವ್ಯಾಲ್ಯೂಸ್ ಯಾವ ರೀತಿ ಬರುತ್ತೆ ಅಂತಂದರೆ, 0 ಹಾಕಿದ್ರಿ ಅಂತಂದರೆ 0 ಸ್ಕ್ವೇರ್ ಇಸ್ 0. ಸೊ ಎಕ್ಸ್ 0 ಆದಾಗ ಎಫ್ ಆಫ್ ಎಕ್ಸ್ ಕೂಡ 0 ಆಗ್ತದೆ. ಅದರ ವ್ಯಾಲ್ಯೂಸ್ನ ಯಾವ ರೀತಿ ಫೈಂಡ್ ಮಾಡಬೇಕು ಅಂತೇಳಿ ನಾನು ಪ್ರಾಬ್ಲಮ್ಸ್ ತಗೊಳ್ತೀನಿ, ಅಲ್ಲ ಹೇಳ್ತೀನಂತೆ. ಎಕ್ಸ್ 1 ಆದಾಗ ಎಫ್ ಆಫ್ 1 ಆಗುತ್ತೆ. ಇಲ್ಲೂ ಕೂಡ 1 ಬರಬೇಕು. ಸೊ 1 ಸ್ಕ್ವೇರ್ ಇಸ್ 1, 1, 2 ಹಾಕಿದ್ರಿ ಅಂತಂದರೆ 2 ಸ್ಕ್ವೇರ್ 4 ಆಗುತ್ತೆ. ಸೊ ಇಲ್ಲಿ 2 ಹಾಕಿದರೆ ಇಲ್ಲಿ 4 ಆಯಿತು. 3 ಹಾಕಿದರೆ ಇಲ್ಲೆಲ್ಲೋ 9 ಬರುತ್ತೆ. ಸಿಮಿಲರ್ಲಿ -1 ಹಾಕಿದಾಗಲೂ ಕೂಡ ಅದು -1 ಹೋಲ್ ಸ್ಕ್ವೇರ್, ದಟ್ ವಿಲ್ ಬಿಕಮ್ 1. -1 ಹೋಲ್ ಸ್ಕ್ವೇರ್ ಆಗ್ತದೆ, ಬಟ್ ಆ್ಯಕ್ಚುಲಿ 1 ಆಗ್ತದೆ ಔಟ್ಪುಟ್ ವ್ಯಾಲ್ಯೂ. -2 ಹಾಕಿದಾಗ 4 ಆಗ್ತದೆ. -3 ಹಾಕಿದಾಗ +9. ಸೊ ಯಾವುದೇ ಕಾರಣಕ್ಕೂ ವ್ಯಾಲ್ಯೂಸ್ಗಳು ನೆಗೆಟಿವ್ ಬರಲ್ಲ. ವೈ ಆಕ್ಸಿಸ್ನ ನೆಗೆಟಿವ್ ಕಡೆ ಗ್ರಾಫು ಎಕ್ಸ್ಟೆಂಡ್ ಆಗೋದಿಲ್ಲ. ಗ್ರಾಫ್ ಎಲ್ಲಿರುತ್ತೆ ಅಂತಂದರೆ ಪಾಸಿಟಿವ್ ಡೈರೆಕ್ಷನ್ ಆಫ್ ವೈ ಆಕ್ಸಿಸ್ ಮಾತ್ರ ಇರ್ತದೆ. ಅಥವಾ ಇನ್ನೊಂದು ರೀತಿ ಹೇಳೋದಾದರೆ, ಎಕ್ಸ್ ಆಕ್ಸಿಸ್ಗೆ ಟಚ್ ಆಗುತ್ತೆ ಮತ್ತು ಎಕ್ಸ್ ಆಕ್ಸಿಸ್ನ ಮೇಲ್ಗಡೆ ಇರ್ತದೆ. ಯಾವುದೇ ಕಾರಣಕ್ಕೂ ಕೆಳಗಡೆ ಬರೋದಿಲ್ಲ. ಇದು ಕೆಳಗಡೆ ಬರಬೇಕು ಅಂತಂದರೆ ಇಲ್ಲಿ ಚೇಂಜ್ ಆಗಬೇಕು. ಇಲ್ಲಿ ಎಕ್ಸ್ ಸ್ಕ್ವೇರ್ನ ಕೋಎಫಿಷಿಯಂಟ್ ನೆಗೆಟಿವ್ ಬಂದರೆ ಆವಾಗ ಏನಾಗ್ಬೋದು ಅಂತಂದರೆ ನೆಗೆಟಿವ್ ಡೈರೆಕ್ಷನ್ ಕಡೆ ಅದು ಎಂಟರ್ ಆಗ್ಬೋದು. ಬಟ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇಷ್ಟು ಮಾತ್ರ ಡಿಫೈನ್ ಮಾಡಿದರೆ ಅವಾಗ ಗ್ರಾಫು ಯಾವುದೇ ಕಾರಣಕ್ಕೂ ಎಕ್ಸ್ ಆಕ್ಸಿಸ್ನ ಕೆಳಗಡೆ ಬರೋದಿಲ್ಲ. ಹಾಗಾದರೆ ಕ್ವಾಡ್ರಾಟಿಕ್ ಫಂಕ್ಷನ್ ಯಾವತ್ತೂ ಕೂಡ ಎಕ್ಸ್ ಆಕ್ಸಿಸ್ ಕೆಳಗಡೆ ಬರೋದೇ ಇಲ್ಲ ಅಂತಂದರೆ ಡೆಫಿನೆಟ್ಲಿ ಬರುತ್ತದು. ಆದರೆ ಅದಕ್ಕೆ ಒಂದಷ್ಟು ಕಂಡೀಷನ್ಸ್ ಇದೆ. ಲೈಕ್ ಇದು ಬರೀ ಎಕ್ಸ್ ಸ್ಕ್ವೇರ್ ಆಗಿರಬಾರ್ದು. ಎಕ್ಸ್ ಸ್ಕ್ವೇರ್, ಎಕ್ಸ್ ಮತ್ತು ಕಾನ್ಸ್ಟೆಂಟ್. ಕ್ವಾಡ್ರಾಟಿಕ್ ಫಂಕ್ಷನ್, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಇದೆಯಲ್ಲ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಆ ಎ ಬಿ ಸಿ ಮೂರೂ ಯಾವುದಾದ್ರು ಪರ್ಟಿಕ್ಯುಲರ್ ವ್ಯಾಲ್ಯೂಸ್ಗಳು ಇರಬೇಕು. ಇದ್ದಾಗ ಏನಾಗುತ್ತದೆ ಅಂತಂದರೆ ಎಕ್ಸ್ ಆಕ್ಸಿಸ್ನ ಎರಡೂ ಕಡೆ ಕಟ್ ಮಾಡಿ ಅದು ಕೆಳಗಡೆ ಬಂದು ಮೇಲೆ ಹೋಗ್ತದೆ. ಸೊ ಈ ರೀತಿ. ಬಟ್ ನೆಗೆಟಿವ್ ಡೈರೆಕ್ಷನ್ಗೆ ಬರ್ಬೋದು, ಆದರೆ ಬರಬೇಕು ಅಂತಂದರೆ ಮತ್ತೆ ಬೇರೆ ಸಿಚುವೇಶನ್ಸ್ ಇರುತ್ತೆ. ಆದರೆ ನಾವೇನು ಡಿಫೈನ್ ಮಾಡಿದ್ದೀವಿ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ, ಈ ಫಂಕ್ಷನ್ ಮಾತ್ರ ಯಾವುದೇ ಕಾರಣಕ್ಕೂ ಎಕ್ಸ್ ಆಕ್ಸಿಸ್ ಕೆಳಗಡೆ ಬರೋದಿಲ್ಲ, ಮೇಲ್ಗಡೆ ಮಾತ್ರ ಇರ್ತದೆ. ಸೊ ಈ ರೀತಿ ಇದು ಈ ಕಡೆ ಹೋಗ್ತದೆ. ಸೊ ಈಗ ನಮ್ಮ ನೆಕ್ಸ್ಟ್ ಇದೇನು ಅಂತಂದರೆ ಟಾಸ್ಕ್ ಏನಪ್ಪ ಅಂತಂದರೆ, ಇದರ ಡೊಮೈನ್, ಕೋಡೊಮೈನ್ ಮತ್ತು ರೇಂಜನ್ನು ಇದು ಮಾಡೋದು. ಕೋಡೊಮೈನ್ ಅಫ್ಕೋರ್ಸ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಇದೆ. ಡೊಮೈನ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಇಲ್ಲಿ ಡೊಮೈನನ್ನು ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಡೊಮೈನ್ ಆಫ್ ದ ಫಂಕ್ಷನ್ ಏನು ಡೊಮೈನ್ ಅಂತಂದರೆ, ಆಲ್ ದ ಅಕ್ಸೆಪ್ಟಬಲ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಥವಾ ಆಲ್ ದ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಎಕ್ಸ್.
ಇಲ್ಲಿ ಎಕ್ಸ್ಗೆ ಏನೆಲ್ಲ ವ್ಯಾಲ್ಯೂಸ್ ನಾನು ಹಾಕಬಹುದು, ಯಾವುದಾದ್ರೂ ವ್ಯಾಲ್ಯೂನ ನಾನು ಹಾಕಿದ್ರೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅನ್ನೋದಾದ್ರೆ ಅದನ್ನ ನಾವೇನ್ ಮಾಡಬೇಕು, ಡೊಮೈನ್ ಅಂತ ತೆಗಿಬೇಕು. ಇಲ್ಲಿ ಏನೆಲ್ಲ ವ್ಯಾಲ್ಯೂಸ್ ನಾವು ಹಾಕ್ಬೋದು ಅಂತಂದ್ರೆ ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ ಆಲ್ ಪಾಸಿಬಲ್ ರಿಯಲ್ ನಂಬರ್ಸ್, ಎಲ್ಲಾ ರಿಯಲ್ ನಂಬರ್ಸ್ಗಳನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಅಥವಾ ಗ್ರಾಫ್ ಇಂದ ನಾವು ಅನಲೈಸ್ ಮಾಡೋದಾದ್ರೆ ಗ್ರಾಫ್ನ ಶಾಡೋ, ನೆರಳು ಎಕ್ಸ್ ಆಕ್ಸಿಸ್ ಮೇಲೆ ಎಲ್ಲಿಂದ ಎಲ್ಲಿವರೆಗೆ ಸ್ಪ್ರೆಡ್ ಆಗ್ತದೆ ಅದೆಲ್ಲನೂ ಡೊಮೈನ್ ಒಳಗಡೆ ಬರುತ್ತೆ. ನಾವೇನಾದ್ರೂ ವೈ ಆಕ್ಸಿಸ್ಗೆ ಪ್ಯಾರಲ್ ಆಗಿ ಏನಾದ್ರು ಟಾರ್ಚ್ನ ಈ ರೀತಿ ಹಾಕಿದೀವಿ ಅಂತಂದ್ರೆ ಇದರ ನೆರಳೆಲ್ಲನೂ ಇಲ್ಲಿ ಬರುತ್ತದೆ. ಇಲ್ಲಿ ಇಲ್ಲಲ್ಲ ಅಂತಂದ್ರೆ ಇಲ್ಲಿ ಸಿಗ್ತದೆ, ಆದ್ರೆ ಇದು ಇನ್ಫಿನಿಟಿವರೆಗೂ ನಿಮ್ಗೆ ಹೋಗಿರೋದ್ರಿಂದ ಅದರ ಶಾಡೋ ಇಲ್ಲೆಲ್ಲನೂ ಬರುತ್ತೆ, ಈ ಕಡೆ ಕೂಡ ಇಲ್ಲಿ ಬರುತ್ತದೆ. ಹಾಗಾಗಿ ಡೊಮೈನ್ ಆಫ್ ದಿಸ್ ಫಂಕ್ಷನ್ ವಿಲ್ ಬಿ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಇನ್ನು ಕೋಡೊಮೈನ್ ಆಫ್ ಕೋರ್ಸ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಇಲ್ಲಿದೆ. ರೇಂಜ್ ಏನಾಗುತ್ತೆ ಹಾಗಾದ್ರೆ, ಈ ರೀತಿ ಡಿಫೈನ್ ಮಾಡಿದಾಗ ಕೋಡೊಮೈನ್ 6, ಬಟ್ ಈ ಕೋಡೊಮೈನ್ ಚೇಂಜ್ ಮಾಡ್ಬೋದು ನಾವು, ಯಾಕಂದ್ರೆ ರೇಂಜ್ಗೆ ತಕ್ಕಂತೆ ನಾವು ಕೋಡೊಮೈನ್ ಚೇಂಜ್ ಮಾಡ್ತೀವಿ. ಕೆಲವೊಮ್ಮೆ ರೆಸ್ಟ್ರಿಕ್ಟ್ ಮಾಡಿಬಿಡ್ತೀವಿ, ಅದು ಡಿಫೈನ್ ಮಾಡೋರ ಮೇಲೆ ಡಿಪೆಂಡ್. ಬಟ್ ಇಲ್ಲಿ ಸದ್ಯಕ್ಕೆ ಕೋಡೊಮೈನ್ 6 ಇದೆ. ಬಟ್ ಕೋಡೊಮೈನ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ ನಮಗೆ, ಡೊಮೈನ್ ಮತ್ತು ರೇಂಜ್ ಬಹಳ ಇಂಪಾರ್ಟೆಂಟ್. ಇನ್ನು ರೇಂಜ್ ಆಫ್ ದ ಫಂಕ್ಷನ್, ರೇಂಜ್ ಅಂತಂದ್ರೆ ವೈ ಆಕ್ಸಿಸ್ ಮೇಲೆ ಎಲ್ಲಿಂದ ಎಲ್ಲಿವರೆಗೆ ಗ್ರಾಫ್ ಸ್ಪ್ರೆಡ್ ಆಗಿದೆ ಅನ್ನೋದನ್ನು ನೋಡಬೇಕು, ಎಕ್ಸ್ಟೆಂಡ್ ಆಗಿದೆ ಅನ್ನೋದು. ನೋಡಿ 0 ಹತ್ರ ಇದೆ, ಇಲ್ಲಿಂದ 1 ಕಡೆ 2 ಕಡೆ ಇದೆ, 3 ಹತ್ರ ಇದೆ, 4 5 6 ಆ್ಯಂಡ್ ಸೋ ಹಿಂಗೆ ಹೋಗ್ತಾನೆ ಇರ್ತದೆ ಗ್ರಾಫ್. ಇಲ್ಲೂ ಕೂಡ ವೈ ಆಕ್ಸಿಸ್ಗೆ ಏನಂದ್ರೆ ಪ್ಯಾರಲ್ ಆಗಿ ಅನ್ನೋದಕ್ಕಿಂತಲೂ ಅದೇ ವೈ ಆಕ್ಸಿಸ್ ಮೇಲ್ಗಡೆ ಎಷ್ಟು ಎಕ್ಸ್ಟೆಂಡ್ ಆಗಿದೆ ನೋಡಿ, ಈ ಕಡೆಯೂ ಕೂಡ ವೈ ಆಕ್ಸಿಸ್ ಕಡೆ ಎಕ್ಸ್ಟೆಂಡ್ ಆಗಿದೆ ಇಲ್ಲಿ. ಸೊ ಇಲ್ಲಿಂದ ಇಲ್ಲಿವರೆಗೆ ನಾವೇನಾದ್ರೂ ನೋಡಿದ್ವಿ ಅಂತಂದ್ರೆ ಈ ಎಲ್ಲ ವ್ಯಾಲ್ಯೂಸ್ಗಳು ಬಂತು. 1 ಇಂದ 2 ಇಲ್ಲಿ ನೋಡಿದ್ರೆ ಈ ಎಲ್ಲ ವ್ಯಾಲ್ಯೂಸ್ಗಳು ರೇಂಜ್ ಒಳಗಡೆ ಬಂತು. ಅಥವಾ ನಾನು ಇನ್ನೊಂದು ರೀತಿ ಹೇಳಿದ್ದಲ್ಲ, ಎಕ್ಸ್ ಆಕ್ಸಿಸ್ಗೆ ಪ್ಯಾರಲ್ ಆಗಿ ಈ ರೀತಿ ನಾವೇನಾದರೂ ಲೈಟ್ನ ಹಾಕಿದರೆ ಇದ್ರ ನೆರಳೆಲ್ಲ ಎಲ್ಲೆಲ್ಲ ಬೀಳ್ತದಲ್ಲ ಅದೆಲ್ಲನೂ ರೇಂಜ್ ಒಳಗಡೆ ಬರುತ್ತೆ, ವೈ ಆಕ್ಸಿಸ್ ಮೇಲೆ ಬೀಳಬೇಕು. ಸೊ ಈ ಕಡೆಯಿಂದ ಹಾಕಿದ್ರು ಕೂಡ ಸೇಮ್ ಅದೇ ಕೆಲಸ ಆಗೋದು. ಸೊ ಪಾಸಿಟಿವ್ ಡೈರೆಕ್ಷನ್ ಆಫ್ ವೈ ಆಕ್ಸಿಸ್ ಎಲ್ಲ ಬಂತು, ಇನ್ಕ್ಲೂಡಿಂಗ್ 0 ಹತ್ರ ಕೂಡ ವ್ಯಾಲ್ಯೂಸ್ ಇದೆ. ಹಾಗಾಗಿ 0ದಿಂದ ಹಿಡಿದು ಇನ್ಫಿನಿಟಿವರೆಗೆ ಎಲ್ಲ ವ್ಯಾಲ್ಯೂಸ್ಗಳು ಕೂಡ ರೇಂಜ್ ಒಳಗಡೆ ಬರುತ್ತೆ. ಸೊ 0 to ಇನ್ಫಿನಿಟಿ, ನೆಗೆಟಿವ್ ವ್ಯಾಲ್ಯೂಸ್ ಯಾವತ್ತೂ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗೋದಿಲ್ಲ. 0ನ ಇನ್ಕ್ಲೂಡ್ ಮಾಡಬೇಕು, ಹಾಗಾಗಿ ಇಲ್ಲಿ ಕ್ಲೋಸ್ಡ್ ಇಂಟರ್ವಲ್ಗಳನ್ನ ಹೇಳಿದ್ದಲ್ಲ, ಸೊ ಆ ಇಂಟರ್ವಲ್ ಕಾನ್ಸೆಪ್ಟ್ನ ಇಲ್ಲಿ ಯೂಸ್ ಮಾಡ್ತಿದ್ದೀವಿ. 0 to ಇನ್ಫಿನಿಟಿ. ಸೊ 0 ಇನ್ಕ್ಲೂಡ್ ಆಗಿರೋದ್ರಿಂದ ಇಲ್ಲಿ ನಾವೇನು ಮಾಡಿದ್ವಿ, ಸ್ಕ್ವೇರ್ ಬ್ರಾಕೆಟ್. ಇದನ್ನ ಇನ್ನೊಂದು ರೀತಿಯಲ್ಲಿ ಬರೆಯೋದಾದ್ರೆ ಆರ್ ಪ್ಲಸ್ ಯೂನಿಯನ್ ಸಿಂಗಲ್ಟನ್ 0 ಅಂತ ಬರೀಬೇಕು. ಆರ್ ಪ್ಲಸ್ ಅಂತಂದ್ರೆ ಏನು, ಪಾಸಿಟಿವ್ ರಿಯಲ್ ನಂಬರ್ಸ್ ಅಂತ. ಬಟ್ ಪಾಸಿಟಿವ್ ರಿಯಲ್ ನಂಬರ್ಸ್ ಅಲ್ಲಿ 0 ಇರೋದಿಲ್ಲ, ಹಂಗಾಗಿ ಇದೊಂದು 0ನ ಎಕ್ಸ್ಟ್ರಾ ಆಡ್ ಮಾಡ್ತೀವಿ. ಸೊ ಆರ್ ಪ್ಲಸ್ ಯೂನಿಯನ್ 0 ಇಸ್ ನಥಿಂಗ್ ಬಟ್ 0 to infinity closed at 0. This is about f of x equal to x square. Now let us move towards cubic function, that is f from r to r defined by f of x equal to x cube. f of x equal to x cube for all x belongs to set of all real numbers. ಇದು ಕ್ವಾಡ್ರಾಟಿಕ್ ಆದರೆ ಅದು ಕ್ಯೂಬಿಕ್. ಇದು ಬೇಸಿಕ್ ಲೆವೆಲ್ ಆಫ್ ಕ್ವಾಡ್ರಾಟಿಕ್ ಅಲ್ಲಿ ಬೇರೆ ಬೇರೆ ಥರದ ಬರುತ್ತೆ, ಬಟ್ ಸದ್ಯಕ್ಕೆ ನಾನು ಬರೀ ಬೇಸಿಕ್ ಲೆವೆಲ್ ಡಿಸ್ಕಸ್ ಮಾಡ್ತಿದ್ದೆ. ಇನ್ನು ಕ್ಯೂಬಿಕ್ ಬರೋಣ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಅಂತೇಳಿ ನಾವು ಡಿಫೈನ್ ಮಾಡ್ತೀವಿ ಇದನ್ನ, ಕ್ಯೂಬಿಕ್ ಪಾಲಿನಾಮಿಯಲ್ ಅನ್ನ ಅಥವಾ ಕ್ಯೂಬಿಕ್ ಫಂಕ್ಷನ್ ಅನ್ನು. ಸೊ ಎಕ್ಸ್ ಎಕ್ಸ್ ಡ್ಯಾಶ್ ವೈ ವೈ ಡ್ಯಾಶ್, ದಿಸ್ ಇಸ್ 0 1 2 3 4, ಲೆಟ್ ಇಟ್ ಬಿ -1 -2 -3 ಆ್ಯಂಡ್ ಸೊ ಹಿಂಗೆ ಹೋಗ್ತಾ ಇರ್ತದೆ. ಇಲ್ಲಿ 1 2 3 ಇರಲಿ, ಇಲ್ಲಿ -1 -2 -3 ಇರಲಿ. ಇಫ್ ಎಕ್ಸ್ ಇಸ್ 0 ದೆನ್ 0 ಕ್ಯೂಬ್ ಇಸ್ 0. ಇಲ್ಲಿ 0 ಹಾಕಿದ್ರೆ ಅಂದ್ರೆ ಎಫ್ ಆಫ್ 0 ಆಗುತ್ತೆ. ಸೊ ಎಫ್ ಆಫ್ 0 ನ ಇಮೇಜ್ ಯಾವುದು, 0 ಕ್ಯೂಬ್ ಇಸ್ 0. ಸೊ ಎಕ್ಸ್ 0 ಆದಾಗ ಎಫ್ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ ವೈ. ಎಕ್ಸ್ 0 ಆದಾಗ ವೈ 0 ಅಂತ ಆಲ್ರೆಡಿ ಬೇರೆ 0,0 ಬಂತು. ಇಫ್ ಎಕ್ಸ್ ಈಸ್ 1 ದೆನ್ 1 ಕ್ಯೂಬ್ ಈಸ್ 1. So if x is 1, y is also 1. If x is -1 whole cube is -1. So -1 ಆದಾಗ y ಕೂಡ -1, x -1 y -1. x 2 ಆಯ್ತು ಅಂತಂದ್ರೆ 2 ಕ್ಯೂಬ್ ಆಗ್ತದೆ. 2 ಕ್ಯೂಬ್ is nothing but 8. So if x is 2, y will be 8. ಇಲ್ಲಿ 2 ಆದ್ರೆ y ಇಲ್ಲೆಲ್ಲೋ ಮೇಲ್ಗಡೆ ಬರುತ್ತೆ 8 ಅಂತ. Similarly, if x is -2, y will be -8 and so on. 3 ಆದರೆ 27, -3 ಆದರೆ -27.
ಸೊ ಈ ಕಡೆ ಎಲ್ಲ ವ್ಯಾಲ್ಯೂಸ್ಗಳಿಗೆ ಇಮೇಜ್ ಇಲ್ಲಿ ಬಂದರೆ ಈ ಕಡೆ ವ್ಯಾಲ್ಯೂಸ್ಗಳಿಗೆ ನೆಗೆಟಿವ್ಗಳಿಗೆಲ್ಲ ಗ್ರಾಫ್ ಕೆಳಗಡೆ ಬರ್ತದೆ. ಸೊ ಈ ರೀತಿ ಇಲ್ಲಿಂದ ಇಲ್ಲಿಗೆ ಈ ರೀತಿ ಬರ್ತದೆ. ಸೊ ಎಕ್ಸ್ ಸ್ಕ್ವೇರ್ ಮತ್ತು ಎಕ್ಸ್ ಕ್ಯೂಬ್ನ ಕಂಪೇರ್ ಮಾಡೋದಾದ್ರೆ ಇದೇನು ಎಕ್ಸ್ ಸ್ಕ್ವೇರ್ನ ಲೆಫ್ಟ್ ಪಾರ್ಟ್ ಇತ್ತಲ್ಲ ಇದು ಕೆಳಗಡೆ ಶಿಫ್ಟ್ ಆಗುತ್ತೆ, ಈ ರೀತಿ ಶಿಫ್ಟ್ ಆಗುತ್ತೆ. ಬಟ್ ಇದು ಸ್ವಲ್ಪ ಇನ್ನು ಶಾರ್ಪ್ ಆಗ್ತದೆ, ಯಾಕಂದ್ರೆ ಇಲ್ಲಿ 2ಗೆ ಜಸ್ಟ್ 4 ಇತ್ತು, ಬಟ್ ಅಲ್ಲಿ 2ಗೆ ಎಷ್ಟು ಬರ್ತದೆ ಅಂತಂದ್ರೆ 8 ಬರುತ್ತೆ ವ್ಯಾಲ್ಯೂ. ಸೊ ಸ್ವಲ್ಪ ಇನ್ನು ಜಾಸ್ತಿ ಜಂಪ್ ಆಗುತ್ತೆ ಅಲ್ಲಿ ವ್ಯಾಲ್ಯೂ. ಸೊ ಈ ರೀತಿ ಗ್ರಾಫ್ ಇರುತ್ತೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್. ಇಲ್ಲಿ ಡೊಮೈನ್ ರೇಂಜ್ಗಳನ್ನ ನೋಡೋಣ. ಡೊಮೈನ್ ಆಫ್ ದ ಫಂಕ್ಷನ್ ಈಸ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ನೋಡಿ ಎಲ್ಲ ಕಡೆನೂ ವ್ಯಾಲ್ಯೂಸ್ ಇದೆ. ವೈ ಆಕ್ಸಿಸ್ಗೆ ಪ್ಯಾರಲ. ಡೊಮೈನ್ ಎಲ್ಲಿ ನೋಡ್ತೀವಿ? ಎಕ್ಸ್ ಆಕ್ಸಿಸ್ ಮೇಲೆ ನೋಡ್ತೀವಿ. ಎಕ್ಸ್ ಆಕ್ಸಿಸ್ ಮೇಲೆ ನೋಡ್ಬೇಕಂದ್ರೆ ಈ ರೀತಿ ಹಾಕ್ಬೇಕು ಲೈಟ್. ಸೊ ಇದರ ಶಾಡೋ ಎಲ್ಲನೂ ಎಕ್ಸ್ ಆಕ್ಸಿಸ್ ಮೇಲೆ ಬೀಳ್ತದೆ. ಕೆಳಗಡೆಯಿಂದ ಹಾಕಿದ್ರೆ ಅಂದರೆ ಇದರ ಶಾಡೋ ಇಲ್ಲಿ ಬೀಳ್ತದೆ. ಸೊ ಡೊಮೈನ್ ಆಫ್ ದ ಫಂಕ್ಷನ್ ಈಸ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಅಥವಾ ಇಲ್ಲಿ ಏನು ಡಿಫೈನ್ ಮಾಡಿದ್ವಿ ಅದನ್ನು ನೋಡಿದ್ರು ಕೂಡ ಸಾಕು ಗೊತ್ತಾಗುತ್ತೆ. ಇನ್ನು ರೇಂಜ್ ಆಫ್ ದ ಫಂಕ್ಷನ್ ಈಸ್ ರೇಂಜ್ ಆಫ್ ದ ಫಂಕ್ಷನ್. ರೇಂಜ್ ಎಲ್ಲಿ ನೋಡ್ತೀವಿ ಅಂತಂದ್ರೆ ವೈ ಆಕ್ಸಿಸ್ ಮೇಲೆ ನೋಡ್ತೀವಿ, ಎಲ್ಲಿಂದ ಎಲ್ಲಿವರೆಗೆ ಎಕ್ಸ್ಟೆಂಡ್ ಆಗಿದೆ ಅಂತ. 0ದಿಂದ ಪಾಸಿಟಿವ್ ಡೈರೆಕ್ಷನ್ ಆಫ್ ವೈ ಆಕ್ಸಿಸ್ ಕಡೆ ಹೋಗಿದೆ, ಇನ್ಫಿನಿಟಿ ಕಡೆ. ಇದೇ 0ದಿಂದ ನೆಗೆಟಿವ್ ಡೈರೆಕ್ಷನ್ ಆಫ್ ವೈ ಆಕ್ಸಿಸ್ ಎಲ್ಲ ಕಡೆನೂ ಬಂದಿದೆ. ಸೊ ಪ್ಲಸ್ ಇನ್ಫಿನಿಟಿಯಿಂದ ಮೈನಸ್ ಇನ್ಫಿನಿಟಿ, ಮೈನಸ್ ಇನ್ಫಿನಿಟಿಯಿಂದ ಪ್ಲಸ್ ಇನ್ಫಿನಿಟಿ ಎಲ್ಲ ಕಡೆನೂ ಗ್ರಾಫ್ ಎಕ್ಸ್ಟೆಂಡ್ ಆಗಿದೆ ಅಂತ. ಅಥವಾ ಇನ್ನೊಂದು ರೀತಿ ಹೇಳೋದಾದ್ರೆ ವೈ ಆಕ್ಸಿಸ್ ಮೇಲೆ ನಾವು ವ್ಯಾಲ್ಯೂಸ್ನ ನೋಡೋದ್ರಿಂದ ಎಕ್ಸ್ ಆಕ್ಸಿಸ್ಗೆ ಪ್ಯಾರಲ್ ಆಗಿ ನಾವು ಏನಂದ್ರೆ ಲೈಟ್ ಅನ್ನು ಹಾಕ್ತೀವಿ. ಸೊ ಇಲ್ಲಿಂದ ಲೈಟ್ ಹಾಕಿದಾಗ ಇದರ ವ್ಯಾಲ್ಯೂಸ್ ಎಲ್ಲನೂ ಇಲ್ಲಿ ನಮಗೆ ಸಿಗ್ತದೆ. ಸೊ ಇಲ್ಲಿ ಈ ಕಡೆಯಿಂದ ಹಾಕಿದಾಗ ಇದ್ರ ವ್ಯಾಲ್ಯೂಸ್ ಸಿಗುತ್ತೆ. ಸೊ ಇದರ ಅರ್ಥ ಏನು ಅಂತಂದ್ರೆ ಎಲ್ಲಾ ವ್ಯಾಲ್ಯೂಸ್ಗಳು ಕೂಡ ರೇಂಜ್ ಒಳಗಡೆ ಬಂದಿದೆ ಅಂತ ಅರ್ಥ. ದೇರ್ ಫೋರ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಈಸ್ ದ ರೇಂಜ್ ಆಫ್ ದ ಫಂಕ್ಷನ್. ಅಥವಾ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ, ನೀವು ಯಾವ ರೀತಿನಾದ್ರೂ ಬರೀರಿ, ಎರಡು ಒಂದೇ ಅರ್ಥ. ಸೊ ಇದು ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಆದರೆ ಅದು ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್. Now let us move towards next type of function. ಪಾಲಿನಾಮಿಯಲ್ ಫಂಕ್ಷನ್ ಆದಮೇಲೆ ರ್ಯಾಷನಲ್ ಫಂಕ್ಷನ್ ಅಂತ ಇದೆ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಬೈ ಕ್ಯೂ ಆಫ್ ಎಕ್ಸ್ ಫಾರ್ಮಲಿ ಯಾವ ಫಂಕ್ಷನ್ ಇರುತ್ತೋ ಅದನ್ನ ಯಾವುದು ರ್ಯಾಷನಲ್ ಫಂಕ್ಷನ್ ಅಂತ ಕರೀತಾರೆ. ಅಲ್ಲಿ ಡಿನಾಮಿನೇಟರ್ ಕ್ಯೂ ಆಫ್ ಎಕ್ಸ್ ಶುಡ್ ನಾಟ್ ಬಿ ಈಕ್ವಲ್ ಟು 0. ಕ್ಯೂ ಆಫ್ ಎಕ್ಸ್ ಶುಡ್ ನಾಟ್ ಬಿ ಈಕ್ವಲ್ ಟು 0. ಆ ರ್ಯಾಷನಲ್ ಫಂಕ್ಷನ್ ಅಲ್ಲಿ ಒಂದಿದೆ ಎಫ್ ಫ್ರಮ್ ಆರ್ ಮೈನಸ್ 0 ಟು ಆರ್ ಮೈನಸ್ 0 ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 1 ಬೈ ಎಕ್ಸ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಮೈನಸ್ 0. ರ್ಯಾಷನಲ್ ಫಂಕ್ಷನ್ ಅಲ್ಲಿ ಒಂದು ಬೇಸಿಕ್ ಫಂಕ್ಷನ್ ಇದು. ಎಫ್ ಆಫ್ ಎಕ್ಸ್ ಈಕ್ವಲ್ ಟು 1 ಬೈ ಎಕ್ಸ್. ಇಲ್ಲಿವರೆಗೂ ನಾವೇನು ಡಿಫೈನ್ ಮಾಡಿದ್ವಿ ನೀವು ಅಬ್ಸರ್ವ್ ಮಾಡಿದರೆ ನಿಮಗೆ ಗೊತ್ತಾಗಿರುತ್ತದೆ. ಏನಂತಂದ್ರೆ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಇಂದ ರಿಯಲ್ ನಂಬರ್ಸ್ಗೆ ಡಿಫೈನ್ ಮಾಡ್ತಿದ್ವಿ. ಆದರೆ ಇಲ್ಲಿ ಏನು ಮಾಡಿದ್ದೀವಿ ಅಂತಂದ್ರೆ ಆರ್ ಮೈನಸ್ 0ದಿಂದ ಆರ್ ಮೈನಸ್ 0ಗೆ ಡಿಫೈನ್ ಮಾಡಿದ್ವಿ. ಆರ್ ಮೈನಸ್ ಸಿಂಗಲ್ಟನ್ ಸೆಟ್ 0 ಅಂದ್ರೆ 0 ಅನ್ನೋ ವ್ಯಾಲ್ಯೂನ ರಿಯಲ್ ನಂಬರ್ಸ್ ಇಂದ ನಾವು ತೆಗೆದಿದ್ವಿ. ಯಾಕದು ಅಂತಂದ್ರೆ ನಾನು ಅದೇ ಹೇಳಿರೋದು, ಡೊಮೈನ್ ಅಂತಂದ್ರೆ ಆಲ್ ದ ಅಕ್ಸೆಪ್ಟಬಲ್ ವ್ಯಾಲ್ಯೂಸ್ ಆಫ್ ಎಕ್ಸ್, ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಎಕ್ಸ್. ಇಲ್ಲಿ ಎಕ್ಸ್ ನ ನಾವು ಸಬ್ಸ್ಟಿಟ್ಯೂಟ್ ಮಾಡಬಹುದಾ? ಸಾರಿ, ಎಕ್ಸ್ಗೆ 0ನ ಸಬ್ಸ್ಟಿಟ್ಯೂಟ್ ಮಾಡಬಹುದಾ? ಎಲ್ಲ ವ್ಯಾಲ್ಯೂಸ್ ಹಾಕ್ಬೋದು, 1 2 3 4 ಎಲ್ಲ ಪಾಸಿಟಿವ್ ವ್ಯಾಲ್ಯೂಸ್ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ನೆಗೆಟಿವ್ ವ್ಯಾಲ್ಯೂಸ್ ಹಾಕ್ಬೋದು, ಅಲ್ಲೂ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಒಂದು ವೇಳೆ ನೀವೇನಾದರೂ ಈ ಎಕ್ಸ್ಗೆ 0 ಹಾಕ್ಬಿಟ್ರಿ ಅಂತಂದ್ರೆ 1 ಬೈ 0 ವಿಚ್ ಈಸ್ ನಾಟ್ ಡಿಫೈನ್ಡ್ ಇನ್ ಮ್ಯಾಥಮೆಟಿಕ್ಸ್. 1 ಬೈ 0 ಈಸ್ ನಾಟ್ ಡಿಫೈನ್ಡ್. ದೇರ್ ಫೋರ್ ಡೆಫಿನೇಷನ್ ಅಲ್ಲಿ ಡಿಫೈನ್ ಆಗೋದಿಲ್ಲ. ಹಾಗಾಗಿನೇ ನಾವೇನ್ ಮಾಡಿದ್ವಿ ಅಂತಂದ್ರೆ ರಿಯಲ್ ನಂಬರ್ಸ್ ಇಂದ ಆ 0ನ ತೆಗೆದಿದ್ದೀವಿ.
ಸೊ ಇಲ್ಲಿ ಡೊಮೈನ್ ಸೆಟ್ ಆಫ್ ಅಲ್ಲಿ ರಿಯಲ್ ನಂಬರ್ಸ್ ಆಗೋದಿಲ್ಲ. ಡೊಮೈನ್ ಏನಾಗುತ್ತೆ ಅಂದರೆ r ಮೈನಸ್ 0, r ಮೈನಸ್ ಸಿಂಗಲ್ಟನ್ ಸೆಟ್ 0. ಸಿಮಿಲರ್ಲಿ ಕೋಡೊಮೈನಲ್ಲೂ ಕೂಡ ಅದು 0 ಬರೋದಿಲ್ಲ. ಆ 0 ಯಾಕೆ ಬರಲ್ಲ ಅಂತೇಳಿ ಗ್ರಾಫಲ್ಲಿ ಗೊತ್ತಾಗುತ್ತೆ ನಿಮಗೆ. ಇದರ ಗ್ರಾಫ್ ಯಾವ ರೀತಿ ಇರುತ್ತೆ ಅಂದರೆ ಝೀರೋ, ಇಷ್ಟಿದೆ ಅನ್ಕೊಳ್ರಿ. ಇಫ್ ಎಕ್ಸ್ ಈಸ್ 1, if x is 1, f of 1, so f of 1 ಅಂದರೆ 1 by 1, 1 by 1 is 1, 1 ಆದರೆ 1 ಆಯಿತು. 1 ಮೊದಲು ಪಾಸಿಟಿವ್ ವ್ಯಾಲ್ಯೂಸ್ ನೋಡಿಬಿಡೋಣ, ಆಮೇಲೆ ನೆಗೆಟಿವ್ ಬರುತ್ತೆ. ಇಫ್ ಎಕ್ಸ್ ಈಸ್ 2, ಇದೇನಾಗ್ತದೆ 1 by 2, 1 by 2 ಅಂದರೆ 0.5. ಇಫ್ ಎಕ್ಸ್ ಈಸ್ 2, y is 0.5, ಇಲ್ಲಿಗೆ ಬಂತು ವ್ಯಾಲ್ಯೂ. ಇಫ್ ಎಕ್ಸ್ ಈಸ್ 3, ಇಟ್ ಈಸ್ 1 by 3, 1 by 3 ಅಂದರೆ 0.3333 ಬರುತ್ತೆ. ಎಸ್ 0.333 ಸಮಥಿಂಗ್ ಬರ್ತದೆ. ಅಂದರೆ ಇಲ್ಲಿ 0.25 ಇತ್ತು, ಇದು ಯಾವುದು 1 by 2, 0.5 ಇತ್ತು. ಇದು 1 by 3 ಅಂತ 0.33 ಅಂದರೆ ಇದಕ್ಕಿಂತಲೂ ಕಡಿಮೆ ವ್ಯಾಲ್ಯೂ. ಇಲ್ಲಿ ಇದು ಎಕ್ಸ್, ಇದು ವೈ ವ್ಯಾಲ್ಯೂ ನೋಡ್ತೀವಿ. ಎಕ್ಸ್ 1 ಆದಾಗ ವೈ 1, ಎರಡು ಇಂಟರ್ಸೆಕ್ಟ್ ಆಗೋ ಪಾಯಿಂಟ್ ಇದು. ಎಕ್ಸ್ 2 ಆದಾಗ ವೈ 0.5, ಹಾಫ್ 1 by 2, ಸೊ ಇಲ್ಲಿಗೆ ಬರ್ತದೆ. ಇಫ್ ಎಕ್ಸ್ ಈಸ್ 3, ವೈ ಈಸ್ 1 by 3, ನಥಿಂಗ್ ಬಟ್ 0.33, ಅಂದರೆ ಇದಕ್ಕಿಂತ ಕಡಿಮೆ ವ್ಯಾಲ್ಯೂ ಇಲ್ಲಿ ಎಲ್ಲೋ ಇರುತ್ತೆ ಅಂತ ಅನ್ಕೊಳ್ಳೋಣ. ಇಫ್ ಎಕ್ಸ್ ಈಸ್ 4, 1 by 4, ಇಲ್ಲಿ ಎಕ್ಸ್ 4 ಆಯ್ತು ಅಂದರೆ 1 by 4 ಆಗುತ್ತೆ. 1 by 4 ಅಂತಂದ್ರೆ ಏನು 0.25, ನೋಡಿ 0.33ಗಿಂತ ಕಡಿಮೆ ಇಲ್ಲಿ ಎಲ್ಲೋ ಬಂತು ಅಂತ ಅನ್ಕೊಳ್ಳೋಣ. ಇದು 4 ಆದರೆ 0.25, ಅದಕ್ಕಿಂತ ಕಡಿಮೆ. ಒಂದು ವೇಳೆ ಎಕ್ಸ್ 10 ಆಯಿತು ಅಂದರೆ 1 by 10, 1 by 10 ಅಂತಂದರೆ 0.1, ವೆರಿ ಕ್ಲೋಸ್ ಟು 0. ಇಫ್ ಎಕ್ಸ್ ಇಸ್ 100, 0.01, 1 by 100 ಆಗುತ್ತೆ. 1 by 100 ಅಂದರೆ 0.01, ಇನ್ನೂ ಕ್ಲೋಸ್ ಟು 0. ಅಂದರೆ ನೀವು ಇನ್ಫಿನಿಟಿ ಕಡೆ ಓದಂಗೆಲ್ಲ ಇದರ ವ್ಯಾಲ್ಯೂಸ್ ಏನಾಗ್ತದೆ ಅಂತಂದರೆ ಕ್ಲೋಸ್ ಟು 0. ಎಕ್ಸ್ ಆಕ್ಸಿಸ್ಗೆ ವೆರಿ ಪ್ಯಾರಲಲ್, ಎಕ್ಸ್ ಆಕ್ಸಿಸ್ ಪ್ಯಾರಲಲ್ ಆಗಿರೋ ಥರ ಹೋಗ್ತದೆ. ದೇರ್ ಫೋರ್ ಗ್ರಾಫ್ ಏನಾಯಿತು ಅಂತಂದರೆ ಇಲ್ಲಿಂದ ಡಿಕ್ರೀಸ್ ಆಗ್ತಾ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಹೋಗ್ತದೆ. ಬಟ್ ಯಾವತ್ತೂ ಕೂಡ ಎಕ್ಸ್ ಆಕ್ಸಿಸ್ ಟಚ್ ಮಾಡಲ್ಲ, ಇಂಟರ್ಸೆಕ್ಟ್ ಮಾಡ್ಕೊಂಡು ಹೋಗೋದಿಲ್ಲ. ನೀವು ಎಷ್ಟೇ ವ್ಯಾಲ್ಯೂಸ್ ದೊಡ್ಡ ವ್ಯಾಲ್ಯೂಸ್ ತಗೊಳ್ರಿ, ವೆರಿ ಕ್ಲೋಸ್ ಟು 0, ಕ್ಲೋಸ್ ಆಗ್ತಾನೆ ಹೋಗ್ತದೆ. ಆದರೆ ಯಾವುದೇ ಕಾರಣಕ್ಕೂ ಎಕ್ಸ್ ಆಕ್ಸಿಸ್ ಟಚ್ ಮಾಡಲ್ಲ ಮತ್ತು ಇಂಟರ್ಸೆಕ್ಟ್ ಮಾಡ್ಕೊಂಡು ಹೋಗೋದಿಲ್ಲ. ಈ ಪ್ರಾಸೆಸ್ ಕಂಟಿನ್ಯೂ ಆಗ್ತಾನೆ ಇರ್ತದೆ. ಇದು ಪ್ರಾಸೆಸ್ ಕಂಟಿನ್ಯೂ ಆಗ್ತದೆ. ಇಲ್ಲಿಗೆ ಬರೋಣ, 0 ಮತ್ತು 1 ನಡುವೆ ಯಾವ ರೀತಿ ಬಿಹೇವಿಯರ್ ಇದೆ ಅಂತ ಬರೋಣ. ಒಂದು ವೇಳೆ ನೀವು 0.2 ತಗೊಂಡ್ರಿ ಅಂತ ಸಾರಿ ಇದೆಷ್ಟಿದೆ 0.5 ತಗೊಂಡ್ರಿ ಅಂತ ಅನ್ಕೊಳ್ಳೋಣ. ಇಲ್ಲಿ ಹಾಫ್, ಇಲ್ಲಿ 0.5 ತಗೊಂಡ್ರೆ ಇಲ್ಲಿ 0.5 ಬರ್ತದೆ. ದೇರ್ ಫಾರ್ 1 by 0.5, ನಥಿಂಗ್ ಬಟ್ 10 by 5. ನೀವು ಡೆಸಿಮಲ್ ಪಾಯಿಂಟ್ನ ತೆಗಿಬೇಕಂದ್ರೆ 10 by 5, ಇಟ್ ಈಸ್ ನಥಿಂಗ್ ಬಟ್ 2. ಸೊ ಇಲ್ಲಿ ನೀವು 0.5 ತಗೊಂಡ್ರೆ ವ್ಯಾಲ್ಯೂ ಎಷ್ಟು ಬಂತು, ಇಲ್ಲಿ 2 ಬಂತು. ಇದನ್ನ ನೀವು 0.5ನ ಫ್ರಾಕ್ಷನ್ ಅಲ್ಲಿ ಹೇಳೋದಾದ್ರೆ ಇದನ್ನ 1 by 2 ಅಂತ ಹೇಳ್ತೀವಿ. ಸೊ 1 by 1 by 2, ಫ್ರಾಕ್ಷನ್ ಕೆಳಗಡೆ ಫ್ರಾಕ್ಷನ್ ಬಂದಿರೋದ್ರಿಂದ ಕೆಳಗಿನ ಫ್ರಾಕ್ಷನ್ ರೆಸಿಪ್ರೋಕಲ್ ಆಗಬೇಕು. ಸೊ ನ್ಯೂಮರೇಟರ್ ಇರ್ತಕ್ಕಂಥ 1 ಆಸ್ ಇಟ್ ಈಸ್ ಇದ್ದು ಈ ಕೆಳಗಡೆ ಇರ್ತಕ್ಕಂಥ 1 by 2 ರೆಸಿಪ್ರೋಕಲ್ ಆದರೆ 2 by 1, ನಥಿಂಗ್ ಬಟ್ 2. ಸೊ ನೀವು 1 by 2 ತಗೊಂಡ್ರೆ ಔಟ್ಪುಟ್ 2 ಬಂತು. ನೀವು 1 by 3 ತಗೊಂಡ್ರೆ ಔಟ್ಪುಟ್ 3 ಬರುತ್ತೆ. 1 by 4 ತಗೊಂಡ್ರೆ ಔಟ್ಪುಟ್ 4 ಬರುತ್ತೆ. ಅಂದರೆ ನೀವು ಇನ್ಪುಟ್ ವ್ಯಾಲ್ಯೂನ 0ಗೆ ಹತ್ತಿರ ತಗೊಂಡಂಗೆಲ್ಲ ವ್ಯಾಲ್ಯೂ ಮಾತ್ರ ವೆರಿ ಲಾರ್ಜ್ ವ್ಯಾಲ್ಯೂ ಬರ್ತಾ ಹೋಗ್ತದೆ. ನೀವು 1 by 10 ತಗೊಂಡ್ರೆ ಔಟ್ಪುಟ್ 10 ಬರುತ್ತೆ. 1 by 100 ತಗೊಂಡ್ರೆ ಔಟ್ಪುಟ್ 100 ಬರ್ತದೆ. ಸೊ 0ಗೆ ಕ್ಲೋಸ್ ಆಗಿ ಹೋದಂಗೆಲ್ಲೂ ಔಟ್ಪುಟ್ ಮಾತ್ರ ವೆರಿ ಲಾರ್ಜ್ ವ್ಯಾಲ್ಯೂ. ಸೊ ಇಲ್ಲಿ ನೀವು ಈ ಕಡೆಯಿಂದ ಇಲ್ಲಿ 0 ಕಡೆ ಶಿಫ್ಟ್ ಆದಂಗೆಲ್ಲೂ ಗ್ರಾಫು ಸಡನ್ಲಿ ಏನಾಗ್ತದೆ ಅಂತಂದ್ರೆ ಇನ್ಫಿನಿಟಿ ಕಡೆ ಶಿಫ್ಟ್ ಆಗ್ತದೆ ಈ ರೀತಿ. ಸೊ ಇಲ್ಲಿ ಎಕ್ಸ್ ಆಕ್ಸಿಸ್ನ ಯಾವತ್ತೂ ಟಚ್ ಮಾಡಲ್ಲ. ಇಲ್ಲಿ ಇದು ಸೇಮ್ ಬಿಹೇವಿಯರ್, ವೈ ಆಕ್ಸಿಸ್ನ ಯಾವತ್ತೂ ಟಚ್ ಮಾಡಲ್ಲ ಮತ್ತು ಇಂಟರ್ಸೆಕ್ಟ್ ಕೂಡ ಮಾಡ್ಕೊಂಡಿಲ್ಲ. ಇನ್ನು 0 ಅಂತೂ ಹಾಕೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ 1 by 0 ಇಟ್ ಇಸ್ ನಾಟ್ ಡಿಫೈನ್ಡ್.
ಸೇಮ್ ಇದೇ ರೀತಿ ಬಿಹೇವಿಯರ್ ಎಲ್ಲಾಗುತ್ತೆ ಅಂತಂದರೆ ನೆಗೆಟಿವ್ ವ್ಯಾಲ್ಯೂಸ್ಗಳಿಗೂ ಕೂಡ ಆಗ್ತದೆ. ಹಾಗಾಗಿ ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋದಿಲ್ಲ, ಡೈರೆಕ್ಟಾಗಿ ನಾನು ಗ್ರಾಫ್ ಹಾಕಿಬಿಡ್ತೀನಿ. -1 ಇದ್ದಾಗ -1 ಇಲ್ಲಿ ಬರುತ್ತೆ, ಬಿಟ್ಟರೆ ಈ ಥರ ಎಕ್ಸ್ ಆಕ್ಸಿಸ್ಗೂ ಟಚ್ ಆಗಲ್ಲ, ವೈ ಆಕ್ಸಿಸ್ಗೂ ಟಚ್ ಆಗಲ್ಲ, ಬಟ್ ಕ್ಲೋಸ್ ಟು ಎರಡು ಆಕ್ಸಿಸ್ಗೆ ಈಗ ಹೋಗ್ತಾನೆ ಇರ್ತದೆ. ಇದು ಇನ್ಫಿನಿಟಿ ಕಡೆ, ಇದು ಪಾಸಿಟಿವ್ ಇನ್ಫಿನಿಟಿ ಕಡೆ ಹೋಗುತ್ತೆ, ಇದು ನೆಗೆಟಿವ್ ಇನ್ಫಿನಿಟಿ ಕಡೆ ಹಿಂಗೆ ಹೋಗ್ತದೆ. ಇಲ್ಲೂ ಕೂಡ ಅಷ್ಟೇ ಪಾಸಿಟಿವ್ ಇನ್ಫಿನಿಟಿ ನೆಗೆಟಿವ್ ಇನ್ಫಿನಿಟಿ ಕಡೆ ಹೋಗ್ತದೆ. ಈಗ ಡೊಮೈನ್ ಮತ್ತು ರೇಂಜ್, ಅಫ್ಕೋರ್ಸ್ ಡೊಮೈನು ಎಲ್ಲ ರಿಯಲ್ ನಂಬರ್ಸ್ ಹಾಕ್ಬೋದು, ಬಟ್ ಎಕ್ಸೆಪ್ಟ್ 0. ದೇರ್ಫೋರ್ ಡೊಮೈನ್ ಆಫ್ ದಿಸ್ ಫಂಕ್ಷನ್ ವಿಲ್ ಬಿ ಈಕ್ವಲ್ ಟು ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ -0. ಇದು ಡೊಮೈನ್. ಇನ್ನು ರೇಂಜ್ ಆಫ್ ದ ಫಂಕ್ಷನ್ ಈಸ್ ರೇಂಜ್ ಆಫ್ ದ ಫಂಕ್ಷನ್. ರೇಂಜ್ ಬೇಕಂತಂದ್ರೆ ಏನು ಮಾಡ್ಬೇಕು ನಾವು ಇಲ್ಲಿ, ಅಥವಾ ಗ್ರಾಫಿಕಲಿ ಡೊಮೈನ್ ಹೇಳೋದಾದ್ರೆ ಡೊಮೈನ್ ಎಕ್ಸ್ ಆಕ್ಸಿಸ್ ಮೇಲೆ ನೋಡೋದ್ರಿಂದ ವೈ ಆಕ್ಸಿಸ್ಗೆ ಪ್ಯಾರಲ್ ಆಗಿ ಲೈಟ್ ಅನ್ನು ಹಾಕ್ಬೇಕು ನಾವು. ನೋಡಿ ಈ ರೀತಿ ಎಲ್ಲ ಲೈಟ್ ಅನ್ನು ಹಾಕಿದ್ರಿ ಅಂದ್ರೆ ಇದರ ಶ್ಯಾಡೋ ಇಲ್ಲೆಲ್ಲ ಬೀಳುತ್ತೆ. ಬಟ್ 0 ಹತ್ರ ನೀವು ಮೇಲಿಂದನಾದ್ರೂ ಹಾಕ್ರಿ, ಕೆಳಗಡೆಯಿಂದನಾದ್ರೂ ಹಾಕ್ರಿ, ಯಾವುದೇ ಕಾರಣಕ್ಕೂ 0 ಮೇಲೆ ಶ್ಯಾಡೋ ಫಾರ್ಮ್ ಆಗೋದಿಲ್ಲ, ಯಾಕಂದ್ರೆ ಅಲ್ಲಿ ಗ್ರಾಫ್ ಎಲ್ಲೂ ಇಂಟರ್ಸೆಕ್ಟ್ ಮಾಡ್ಕೊಂಡು ಹೋಗಿಲ್ಲ. ಅದೇ ರೀತಿ ರೇಂಜ್ ಬೇಕು ಅಂತಂದ್ರೆ ವೈ ಆಕ್ಸಿಸ್ ಮೇಲೆ ನಾವು ನೋಡ್ಬೇಕು, ಎಲ್ಲಿಂದ ಎಲ್ಲಿವರೆಗೆ ಎಕ್ಸ್ಟೆಂಡ್ ಆಗಿದೆ. 0ನ ಇಮಿಡಿಯೇಟ್ ರೈಟ್ ಮೇಲ್ಗಡೆ ಎಲ್ಲನೂ ಗ್ರಾಫ್ ಇದೆ. ಎಲ್ಲಿದೆ ಗ್ರಾಫ್? ಇಲ್ಲಿದೆ ನೋಡಿ. 0ನ ಇಮಿಡಿಯೇಟ್ ರೈಟ್ ಅಂದ್ರೆ ಇಲ್ಲಿದೆ, ಇಲ್ಲಿಂದ ನೋಡಿ ಈಗ ಈ ರೀತಿ ಎಲ್ಲ ಗ್ರಾಫ್ ಬಂದಿದೆ. ಈ ಕೆಳಗಡೆ ಕೂಡ ಗ್ರಾಫ್ ಇದೆ, ಆದ್ರೆ 0 ಹತ್ರ ಯಾವುದೇ ಗ್ರಾಫ್ ಇಲ್ಲ. 0 ಹತ್ರ ಯಾವುದೇ ಗ್ರಾಫ್ ಇಲ್ಲ. ಎಲ್ಲಿ ನೋಡ್ಬೇಕು ನಾವು? ವೈ ಆಕ್ಸಿಸ್ ಮೇಲೆ. ವೈ ಆಕ್ಸಿಸ್ ಮೇಲೆ ಅಂದ್ರೆ ಇಲ್ಲಿ ನೋಡ್ಬೇಕು. ಬಟ್ ಇಲ್ಲಿ ನಮಗೆ ಬೇಕು ಅಂತಂದ್ರೆ ಗ್ರಾಫ್ ಈ ಕಡೆನೂ ಅಥವಾ ಈ ಕಡೆನೂ ಇರುತ್ತೆ, ಆ ಗ್ರಾಫ್ ನೋಡ್ಬೇಕು ನಾವು. ಅಥವಾ ಟಾರ್ಚ್ ಅರ್ಥದಲ್ಲಿ ಹೇಳೋದಾದ್ರೆ ಈ ಕಡೆಯಿಂದ ಶಾಡೋ ನೋಡ್ರಿ ಎಲ್ಲ ಕಡೆ ಬೀಳ್ತದೆ, ಆದ್ರೆ ಇದರ ಶ್ಯಾಡೋ ಎಲ್ಲಿವರೆಗೆ ಬೀಳ್ಬೋದು ಅಂದ್ರೆ 0ವರೆಗೆ ಬೀಳ್ಬೋದು, ಆದರೆ 0 ಮೇಲೆ ಬೀಳೋದಿಲ್ಲ. ಈ ಕಡೆಯಿಂದನೂ ನೋಡಿ ನೀವು 0 ಮೇಲೆ ಬೀಳೋದಿಲ್ಲ. ಹಾಗಾಗಿ 0 ಬಿಟ್ಟು ಪಾಸಿಟಿವ್ ಇನ್ಫಿನಿಟಿ ನೆಗೆಟಿವ್ ಇನ್ಫಿನಿಟಿ ಕಡೆ ಎಲ್ಲ ಕಡೆನೂ ಹೋಗುತ್ತೆ, ಆದರೆ 0 ಒಂದು ಇರೋದಿಲ್ಲ. ಹಾಗಾಗಿ r-0 ವಿಲ್ ಬಿ ದ ರೇಂಜ್ ಆಫ್ ದ ಫಂಕ್ಷನ್. ಇದು f(x) = 1/x. ನೆಕ್ಸ್ಟ್ ನಾವೇನ್ ಮಾಡೋಣ ಅಂತಂದ್ರೆ ಇನ್ನೊಂದು ಫಂಕ್ಷನ್ ಡಿಫೈನ್ ಮಾಡ್ತೀವಿ. ಯಾವುದು ಅಂತಂದ್ರೆ ಮಾಡ್ಯುಲಸ್ ಫಂಕ್ಷನ್. ಸೊ ಹೆಸರೇನಿದೆ ಇದಕ್ಕೆ? ಮಾಡ್ಯುಲಸ್ ಫಂಕ್ಷನ್ ಅಂತ ಇದೆ. ಮಾಡ್ಯುಲಸ್ ಫಂಕ್ಷನ್ ಇದನ್ನ ಯಾವ ರೀತಿ ಡಿಫೈನ್ ಮಾಡಿದ್ವಿ ಅಂತಂದ್ರೆ f from r to r defined by f of x equal to mod x. f of x equal to mod x. ಅಥವಾ ಇದನ್ನ ಇನ್ನೊಂದು ರೀತಿ ಡಿಫೈನ್ ಮಾಡೋದಾದ್ರೆ this is nothing but mod x is equal to x if x is greater than or equal to 0 minus x if x is less than 0. ಈ ರೀತಿ ಡಿಫೈನ್ ಮಾಡಿದ್ವಿ. ಈ ರೀತಿ ಏನು ಡಿಫೈನ್ ಮಾಡ್ತೀವಲ್ಲ ಇದನ್ನ ಬ್ರಾಂಚ್ ಫಂಕ್ಷನ್ ಅಂತ ಕರಿತೀವಿ ನಾವು. ಬ್ರಾಂಚ್ ಫಂಕ್ಷನ್ ಅಂತ ಅಂದ್ರೆ ನೀವು ತಗೋತಕ್ಕಂಥ ವ್ಯಾಲ್ಯೂ ಯಾವ ರೀತಿ ಇದ್ರೆ ನೀವು ಈ ರೀತಿ ಮಾಡಬೇಕು, ಹಿಂಗಿದ್ರೆ ಹಿಂಗ ಅಂತ. ಇಲ್ಲಿ ನೋಡ್ರಿ, ಯೂಶುವಲ್ ಆಗಿ ನೊಟೇಷನ್ ಬರೆಯೋದು ಈ ರೀತಿ ಬರೀತೀವಿ, 1/x mod x ಅಂತ ಬರೀತೀವಿ. ಇದೇನಿದು mod x, ಈ ರೀತಿ ಗಿರೆಗಳು ಬರೋದ್ರೆ mod ಅಂತ. ಅದ್ರ ಕೆಲಸ ಏನು ಅಂತಂದ್ರೆ ನೀವು ಪಾಸಿಟಿವ್ ವ್ಯಾಲ್ಯೂ ಹಾಕಿದ್ರೆ ಪಾಸಿಟಿವ್ ಔಟ್ಪುಟ್ ಕೊಡೋದು, ನೀವೇನು ಹಾಕಿರ್ತೀರಿ ಅದೇ ಔಟ್ಪುಟ್ ಬರುತ್ತೆ. ಪಾಸಿಟಿವ್ ಹಾಕಿದ್ರೆ ಪಾಸಿಟಿವ್, 0 ಹಾಕಿದ್ರೆ 0, ನೆಗೆಟಿವ್ ಹಾಕಿದ್ರೆ ಅವಾಗಲೂ ಕೂಡ ಅದನ್ನೇನು ಮಾಡುತ್ತೆ ಅಂದರೆ ಪಾಸಿಟಿವ್ ವ್ಯಾಲ್ಯೂ ಕೊಡ್ತದೆ. ಫಾರ್ ಎಕ್ಸಾಂಪಲ್ ನೀವೇನಾದರೂ ಮಾಡ್ಯುಲಸ್ ಆಫ್ 2 ಅಂತ ಬರೆದ್ರೆ ಇಟ್ ಇಸ್ ನಥಿಂಗ್ ಬಟ್ 2. ಮಾಡ್ಯುಲಸ್ ಆಫ್ 3.7 ಅಂತ ಇದ್ರೆ ಇಟ್ ಇಸ್ ನಥಿಂಗ್ ಬಟ್ 3.7. ಪಾಸಿಟಿವ್ ಇದ್ರೆ ಪಾಸಿಟಿವ್, ತೊಂದರೆ ಇಲ್ಲ. ನೆಗೆಟಿವ್ ಹಾಕಿದ್ರಿ ಅಂತಂದ್ರೆ -2 ಹಾಕಿದ್ರಿ ಅಂತಂದ್ರೆ ಔಟ್ಪುಟ್ 2 ಬರುತ್ತೆ. -3.8 ಅಂತ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ 3.8. ಮಾಡ್ಯುಲಸ್ನ ಕೆಲಸನೇ ಅದು. ಈ ರೀತಿ ಬಿಹೇವ್ ಮಾಡಲಿ ಅಂತಾನೆ ನಾವು ಹಿಂಗೆ ಡಿಫೈನ್ ಮಾಡಿರೋದು. ಆ ರೀತಿ ಡಿಫೈನ್ ಮಾಡಿದ್ರೆ ಈ ರೀತಿ ಔಟ್ಪುಟ್ ಬರುತ್ತದೆ. ಹೌದಾ? ಒಂದ್ಸರಿ ವೆರಿಫೈ ಮಾಡಿ. ಇಫ್ x ಈಸ್ ಗ್ರೇಟರ್ ದ್ಯಾನ್ 0 ಪಾಸಿಟಿವ್ ಇದ್ರೆ ಹೆಂಗ್ ಬರೀಬೇಕು? mod x equal to x. ಅಂದ್ರೆ ನೀವು ಒಳಗಡೆ x ಹಾಕಿದ್ರೆ x ಬರೀರಿ. x ಪಾಸಿಟಿವ್ ಇದೆ ಅಂದ್ರೆ ಯಾವ ಬ್ರಾಂಚ್ ತಗೋಬೇಕು? ಈ ಬ್ರಾಂಚ್ ತಗೋಬೇಕು. x ಅಂದ್ರೆ ಇನ್ಪುಟ್. ಇಲ್ಲಿರೋ ಇನ್ಪುಟ್ನೇ ಬಿಹೇವಿಯರ್ ಇಲ್ಲಿ ಬರ್ದಿರೋದು. ಇಲ್ಲಿ ನೀವು ಹಾಕುವಂತ ವ್ಯಾಲ್ಯೂ ಏನಾದ್ರು ಪಾಸಿಟಿವ್ ಇದ್ರೆ ಅಥವಾ 0 ಇದ್ರೆ ಇದನ್ನ ತಗೊಳ್ರಿ ಅಂತ. ನೀವು ಇಲ್ಲಿ ಒಳಗಡೆ ಹಾಕಂತ ವ್ಯಾಲ್ಯೂ ಏನಾದ್ರು ನೆಗೆಟಿವ್ ಇದ್ರೆ ಇದನ್ನ ತಗೊಳ್ರಿ ಅಂತ ಅರ್ಥ. ಇಲ್ಲಿ 2 ಇದೆ, 2 ಅಂತಂದ್ರೆ ಮೇಲ್ಗಡೆ ಇರ್ತಕ್ಕಂಥ ಬ್ರಾಂಚ್ ತಗೋಬೇಕು, ಇದನ್ನ ತಗೊಳ್ಬೇಕು. ಇಲ್ಲಿ ಪಾಸಿಟಿವ್ ಇರೋದ್ರಿಂದ ನೀವೇನ್ ಇನ್ಪುಟ್ ಹಾಕಿರ್ತೀರಿ ಅದೇ ಔಟ್ಪುಟ್. ಸೊ ಇಲ್ಲಿ 2 ಪಾಸಿಟಿವ್ ಇದೆ, ಸೊ ಏನ್ ಇನ್ಪುಟ್ ಹಾಕಿದ್ರೆ ಅದೇ ಔಟ್ಪುಟ್. 3.7 ಪಾಸಿಟಿವ್ ಆಗಿರೋದ್ರಿಂದ ನೀವೇನ್ ಇನ್ಪುಟ್ ಹಾಕಿದ್ರೆ ಅದೇ ಔಟ್ಪುಟ್ ಬಂತು.
ಈಗ ನೆಗೆಟಿವ್ ಹಾಕಿದ್ರಿ ಅಂದರೆ -2 ಅಂತಂದ್ರೆ ನನ್ನ ಇನ್ಪುಟ್ ವ್ಯಾಲ್ಯೂ ಯಾವುದು ನೆಗೆಟಿವ್ ಇದೆ. ನೆಗೆಟಿವ್ ಅಂತಂದ್ರೆ ಈ ಬ್ರಾಂಚ್ ತಗೋಬೇಕು. x is less than 0. If x is equal to 0, then also you can take this one. ಬಟ್ ಈ ಈಕ್ವಲ್ ಟು 0 ನ ಇದಕ್ಕೆ ಬರೀಬೇಕನ್ನೋ ರೂಲ್ ಇಲ್ಲ. ನೀವು ಇದಕ್ಕೂ ಕೂಡ ಇನ್ಕ್ಲೂಡ್ ಮಾಡ್ಬೋದು, ಎರಡು ಕೂಡ ಸೇಮ್ ಆಗ್ತದೆ, ಅಲ್ಲೇನು ವ್ಯತ್ಯಾಸ ಆಗೋದಿಲ್ಲ. ಅಂದ್ರೆ ನೀವು ಇನ್ಪುಟ್ 0 ಹಾಕಿದ್ರೆ ಔಟ್ಪುಟ್ 0 ಬರುತ್ತೆ. 101 ಅಲ್ಲ, ಮಾಡ್ಯುಲಸ್ ಆಫ್ 0. ಮಾಡ್ಯುಲಸ್ ಆಫ್ 0 is equal to 0. ನೆಗೆಟಿವ್ ಹಾಕಿದ್ರಿ ಅಂತಂದ್ರೆ ನೀವು -x ಅಂತ ತಗೊಳ್ಬೇಕು. ಅಂದ್ರೆ ಮೈನಸ್ ಆಫ್ ಯುವರ್ ಇನ್ಪುಟ್ ವ್ಯಾಲ್ಯೂ. ನೋಡೋಣ ಅದು ವರ್ಕ್ ಆಗುತ್ತಾ ಅಂತ. ನೋಡಿ, ಇಲ್ಲಿ -2 ಹಾಕಿದ್ದೀನಿ. ಇದು ನೆಗೆಟಿವ್ ವ್ಯಾಲ್ಯೂ ಆಗಿರೋದ್ರಿಂದ -2 ಇಟ್ ಈಸ್ ನಥಿಂಗ್ ಬಟ್ ಮೈನಸ್ ಆಫ್ ಈ ಮೈನಸ್ ಯಾವುದು ಇಲ್ಲಿ ಡಿಫೈನ್ ಮಾಡಿದ್ವಲ್ಲ ಅದು ಈ ಮೈನಸ್ ಆಫ್ ನೀವೇನು ಎಕ್ಸ್ ಹಾಕಿದ್ರಿ ಅದು ಎಕ್ಸು -2. ನಿಮ್ಮ ಎಕ್ಸ್ ಏನು -2, ಇಲ್ಲಿ -2 ಮೈನಸ್ ಇಂಟು ಮೈನಸ್ ಏನಾಯಿತು ಪ್ಲಸ್. ಸೊ ನೀವು ಇನ್ಪುಟ್ ನೆಗೆಟಿವ್ ಕೊಟ್ಟರು ಕೂಡ ಔಟ್ ಏನು ಬಂತಲ್ಲಿ ಪ್ಲಸ್ ಬಂತು. ಇಲ್ಲಿ ಡೆಫಿನೇಷನ್ ನೋಡಿದಾಗ ಮೈನಸ್ ಕಾಣಿಸಬಹುದು. ಆ ಮೈನಸ್ ಇರೋದ್ರಿಂದಾನೇ ಏನಾಗುತ್ತದು ಅಂತಂದ್ರೆ ಔಟ್ಪುಟ್ ಪಾಸಿಟಿವ್ ಆಗುತ್ತದೆ. ಇಲ್ಲಿ ಮೈನಸ್ ಇರೋದ್ರಿಂದಾನೇ ಔಟ್ಪುಟ್ ಪಾಸಿಟಿವ್ ಆಗುತ್ತೆ. ಸೊ ಔಟ್ಪುಟ್ ಇನ್ ಎನಿ ಕೇಸ್ ಪಾಸಿಟಿವ್ ಬರಲಿ ಅನ್ನೋ ಉದ್ದೇಶಕ್ಕೇನೆ ನಾವೇನ್ ಮಾಡಿದೀವಿ ಅಂತಂದ್ರೆ ಈ ರೀತಿ ಬ್ರಾಂಚ್ ಆಗಿ ಡಿವೈಡ್ ಮಾಡಿ ಡಿಫೈನ್ ಮಾಡಿದ್ದೀವಿ. ಈಗ -3.8 ಇದೆ ಅಂತ ಅನ್ಕೊಳ್ಳೋಣ. ಮಾಡ್ಯುಲಸ್ ಆಫ್ -3.8 ದಿಸ್ ಈಸ್ ಮೈ ಎಕ್ಸ್. ಈ ಎಕ್ಸ್ ಪಾಸಿಟಿವ್ ನೆಗೆಟಿವ್ ಫಸ್ಟ್ ನೋಡಬೇಕು. ಈ ಎಕ್ಸ್ ನೆಗೆಟಿವ್, ಸೊ ದಿಸ್ ಇಸ್ ನೆಗೆಟಿವ್ ಅಂತಂದ್ರೆ ಈ ಬ್ರಾಂಚ್ ತಗೋಬೇಕು. -x ಅಂತ ಡಿಫೈನ್ ಮಾಡ್ಬೇಕು ನೀವು. ಮೈನಸ್ ಇಲ್ಲಿರ್ತಕ್ಕಂಥ ಮೈನಸ್ ಬರ್ದಿದ್ದೀನಿ. ಈಗ ಏನ್ ಮಾಡಬೇಕು, ಎಕ್ಸ್ ಅಂದ್ರೇನು -3.8 ನೋಡಿ -3.8 ಮೈನಸ್ ಇಂಟು ಮೈನಸ್ ಪ್ಲಸ್ 3.8 ನೋಡಿ ಪಾಸಿಟಿವ್ ಆಯಿತು. ಸೊ ಮಾಡ್ಯುಲಸ್ನ ಮೇನ್ ಟಾಸ್ಕ್ ಏನು ಅಂತಂದ್ರೆ ನೀವು ಪಾಸಿಟಿವ್ ಕೊಟ್ಟರೆ ಪಾಸಿಟಿವ್ ಕೊಡೋದು, 0 ಕೊಟ್ಟರೆ 0 ಕೊಡೋದು, ನೆಗೆಟಿವ್ ಕೊಟ್ಟರು ಕೂಡ ಪಾಸಿಟಿವ್ ಕೊಡೋದು. ಇದು ಮಾಡ್ಯುಲಸ್ನ ಮೇನ್ ಕೆಲಸ. ಇದರ ಗ್ರಾಫ್ ಯಾವ ರೀತಿ ಇರುತ್ತೆ? ಇಷ್ಟಿದೆ. ಇಫ್ x is 0 then f of x also 0. If x is 1 y is 1 ಅಥವಾ f of x is 1. If x is 2 f of 2 is 2. ನೀವೇನು ಇನ್ಪುಟ್ ಕೊಡ್ತೀರಿ ಅದೇ ಔಟ್ಪುಟ್, ಬಟ್ ಪಾಸಿಟಿವ್ ವ್ಯಾಲ್ಯೂ ಬರ್ತದೆ. ಇಲ್ಲಿ ಪಾಸಿಟಿವ್ ಇರೋದ್ರಿಂದ 2 ಕೊಟ್ಟರೆ 2 ಕೊಡುತ್ತೆ, 3 ಕೊಟ್ಟರೆ 3 ಕೊಡುತ್ತೆ, 4 ಕೊಟ್ಟರೆ 4 ಕೊಡುತ್ತೆ. 3ಗೆ 3, 4ಗೆ 4 ಈ ರೀತಿ. ಮೈನಸ್ ಕೊಟ್ಟರು ಕೂಡ ಪಾಸಿಟಿವ್ ಕೊಡುತ್ತೆ. ಇಫ್ f of x is -1, ಇಲ್ಲಿ -1 ಹಾಕಿದ್ರೆ ಮಾಡ್ಯುಲಸ್ ಆಫ್ -1. ಮಾಡ್ಯುಲಸ್ ಆಫ್ -1 is +1. -1ಗೆ +1, -2ಗೆ +2, -3ಗೆ +3 ಆ್ಯಂಡ್ ಸೋ ಆನ್. ಸೊ ಗ್ರಾಫ್ ಯಾವ ರೀತಿ ಬರುತ್ತೆ ಅಂತಂದ್ರೆ ಈ ರೀತಿ ವಿ ಶೇಪಲ್ಲಿ ಬರುತ್ತೆ. ಗ್ರಾಫ್ ವಿ ಶೇಪಲ್ಲಿ ಬರುತ್ತೆ. ದಿಸ್ ಇಸ್ ದ ಗ್ರಾಫ್ ಆಫ್ ಮಾಡ್ಯುಲಸ್ ಫಂಕ್ಷನ್. ಇಲ್ಲಿ ಡೊಮೈನ್ ಆಫ್ ದ ಫಂಕ್ಷನ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ನೀವು ಎಲ್ಲ ವ್ಯಾಲ್ಯೂಸ್ಗಳು ಹಾಕ್ಬೋದು, ಯಾವುದೇ ವ್ಯಾಲ್ಯೂನ ಬಿಡ್ಲಾರ್ದಂಗೆ ಎಲ್ಲ ರಿಯಲ್ ನಂಬರ್ಸನ್ನು ಕೂಡ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಯಾವುದಾದ್ರೂ ಒಂದು ವ್ಯಾಲ್ಯೂ ಹಾಕಿದ್ರೆ ಹೆಚ್ಚು ಕಡಿಮೆ ಆಗ್ತದೆ ಅಂತ ಏನೂ ಇಲ್ಲ. ಇಲ್ಲಿ ಮಾತ್ರ 0 ಹಾಕಿದ್ರೆ ಪ್ರಾಬ್ಲಮ್ ಆಗ್ತಿತ್ತು, ಹಂಗಾಗಿ 0 ತೆಗೆದಿದ್ವಿ. ಇಲ್ಲಿ ನೀವು ಯಾವುದಾದ್ರೂ ರಿಯಲ್ ನಂಬರ್ ಹಾಕ್ಬೋದು. ಸೊ ಡೊಮೈನ್ ಆಫ್ ದ ಫಂಕ್ಷನ್ ಇಸ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ರೇಂಜ್ ಆಫ್ ದ ಫಂಕ್ಷನ್ ವೈ ಆಕ್ಸಿಸ್ ಮೇಲೆ ನೋಡ್ಬೇಕು ನಾವೀಗ. ವೈ ಆಕ್ಸಿಸ್ ಮೇಲೆ ಎಲ್ಲಿಂದ ಎಲ್ಲಿವರೆಗೆ ಗ್ರಾಫ್ ಎಕ್ಸ್ಟೆಂಡ್ ಆಗಿದೆ ಅಂತ. 0ನ ಕೆಳಗಡೆ ಯಾವುದೇ ಗ್ರಾಫ್ ಇಲ್ಲ. ಸೊ ನೆಗೆಟಿವ್ ಏನು ವೈ ಆಕ್ಸಿಸ್ ಇದೆ ಅದರಲ್ಲಿರ್ತಕ್ಕಂಥ ಯಾವುದೇ ವ್ಯಾಲ್ಯೂ ರೇಂಜ್ ಒಳಗಡೆ ಬರಲ್ಲ. ಇಲ್ಲಿಂದ ಇಲ್ಲಿವರೆಗೆ ಕಟ್ ಆಯಿತು, ಮೇಲ್ಗಡೆ ಮಾತ್ರ ವ್ಯಾಲ್ಯೂಸ್ ಇರೋದು. ಶಾಡೋ ಅಂತ ನೋಡೋದಾದ್ರೆ ನೋಡ್ರಿ, ಈ ಕಡೆ ಏನಾದರೂ ನೀವು ವೈ ಆಕ್ಸಿಸ್ ಮೇಲೆ ನೋಡ್ಬೇಕಲ್ಲ, ಎಕ್ಸ್ ಆಕ್ಸಿಸ್ಗೆ ಪ್ಯಾರಲ್ ಆಗಿ ಹಾಕ್ರಿ, ಎಲ್ಲ ವ್ಯಾಲ್ಯೂಸ್ಗಳು ನೋಡ್ರಿ ಇಮೇಜ್ ಬರುತ್ತೆ. ಸೊ ಇಲ್ಲಿಂದ ಇನ್ಫಿನಿಟಿ ಕಡೆ ಹೋಗೋ ಎಲ್ಲ ವ್ಯಾಲ್ಯೂಸ್ಗಳು ಕೂಡ ರೇಂಜ್ ಒಳಗಡೆ ಬಂತು. ಸೊ ಇಲ್ಲಿಂದ ಎಲ್ಲಿವರೆಗೆ 0 to ಇನ್ಫಿನಿಟಿ. ಇನ್ಫಿನಿಟಿ ಅಂತೂ ಇನ್ಕ್ಲೂಡ್ ಮಾಡಂಗಿಲ್ಲ ನಾವು. 0 ಅಫ್ಕೋರ್ಸ್ ಇನ್ಕ್ಲೂಡ್ ಮಾಡ್ಬೇಕು, ಯಾಕಂದ್ರೆ ಎಫ್ ಆಫ್ 0 is 0. ಸೊ 0 ಇನ್ಪುಟ್ ಆದಾಗ ಔಟ್ಪುಟ್ 0 ಬಂತು. ಔಟ್ಪುಟ್ ವ್ಯಾಲ್ಯೂಸ್ ಎಲ್ಲ ರೇಂಜ್ ಅಂತ ಕರೆಯೋದು. ಸೊ 0 ಕ್ಲೋಸ್ಡ್. ಒಂದು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು x² ಏನಿತ್ತಲ್ಲ ಅದರ ಡೊಮೈನ್ ಮತ್ತು ರೇಂಜು, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಮಾಡ್ ಎಕ್ಸ್ ಏನಿದೆ ಇದರ ಡೊಮೈನ್ ರೇಂಜು ಎರಡು ಸೇಮ್. ಅಲ್ಲೂ ಕೂಡ x² ಅಂತೇಳಿ ಈ ರೀತಿ ಮೇಲ್ಗಡೆನೇ ಹೋಗ್ತಾ ಇತ್ತು. ಇಲ್ಲಿ ಮಾಡ್ ಎಕ್ಸ್ ವಿ ಶೇಪಲ್ಲಿ ಹೋಗ್ತದೆ, ಅದು ಈ ರೀತಿ
ಪ್ಯಾರಬಲ್ ಹೋಗ್ತಿತ್ತು, ಇದು ಕೂಡ ಪಾಸಿಟಿವ್ ಡೈರೆಕ್ಷನ್ ಆಫ್ y-axis ಕಡೆ ಮಾತ್ರ ಹೋಗ್ತದೆ. ಸೊ ಈ ಎರಡು ಸೇಮ್ ಡೊಮೈನ್ ಮತ್ತು ಸೇಮ್ ರೇಂಜನ್ನು ಹೊಂದಿರ್ತವೆ ಅಂತ. ಸೊ ಇಷ್ಟು ಏನಂತಂದರೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್, ಮತ್ತು ಎಫ್ ಆಫ್ ಎಕ್ಸ್ ಈಕ್ವಲ್ ಟು 1/x ಮತ್ತು ಎಫ್ ಆಫ್ ಎಕ್ಸ್ ಈಕ್ವಲ್ ಟು mod x ಅಂತ. ಸೊ 4 ಫಂಕ್ಷನ್ಸ್ ಆಯಿತು. ಇನ್ನೆರಡು ಫಂಕ್ಷನ್ಸ್ ಇದೆ, ಸಿಗ್ನಮ್ ಫಂಕ್ಷನ್ ಮತ್ತು ಗ್ರೇಟೆಸ್ಟ್ ಇಂಟಿಜರ್. ಭಾಳ ಬೇಸಿಕ್ ಲೆವೆಲ್ನ ಫಂಕ್ಷನ್ಗಳನ್ನ ಡಿಸ್ಕಸ್ ಮಾಡ್ತಿದ್ದೀನಿ. ಮೇ ಬಿ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಸಿಲೆಬಸ್ ಏನು ಮಾಡಿದ್ದಾರೆ ಅಂತಂದರೆ ಜಸ್ಟ್ ಒಂದು ಲೈನಲ್ಲಿ ಕೊಟ್ಬಿಟ್ಟಿದ್ದಾರೆ ಅವರು, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಂತೇಳಿ, ಸಂಬಂಧಗಳು ಮತ್ತು ಫಲನಗಳಂತ ಏನಾದರೂ ಕೊಟ್ಟಿರ್ಬೇಕು ಅನ್ಸುತ್ತೆ ಒಂದು ಲೈನಲ್ಲಿ. ಬಟ್ ಆ್ಯಕ್ಚುಲಿ ಅದು ಇಲ್ಲಿವರೆಗೂ ಹೋಗ್ತದೆ, ಏನು ಮಾಡೋಕ್ಕಾಗೋದಿಲ್ಲ. ಇನ್ನೆರಡು ಫಂಕ್ಷನ್ಸ್ ಇದೆ, ಯಾವುದದು ಸಿಗ್ನಮ್ ಫಂಕ್ಷನ್ ಮತ್ತು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅಂತ. ಅಂದರೆ ಇವುಗಳ ಗ್ರಾಫ್ಗಳನ್ನಂತೂ ಏನು ಕೇಳಲ್ಲ, ಆದರೆ ಗೊತ್ತಿರಬೇಕು ನಮಗೆ. ಮತ್ತು ಅದರ ಡೊಮೈನ್ ಮತ್ತು ರೇಂಜ್ಗಳನ್ನ ಕೇಳಿದ್ರೆ ಕೇಳ್ಬೋದು, ಮಲ್ಟಿಪಲ್ ಚಾಯ್ಸಲ್ಲಿ ಡೊಮೈನ್ಗಳು ರೇಂಜ್ಗಳು ಕೇಳಿದ್ರೆ ಕೇಳ್ಬೋದು. ಹಾಗಾಗಿ ಇವುಗಳನ್ನೆಲ್ಲ ಡಿಸ್ಕಸ್ ಮಾಡ್ತಿದ್ದೀನಿ ನಾನು. ಅದಾದಮೇಲೆ ವ್ಯಾಲ್ಯೂಸ್ನ ಯಾವ ರೀತಿ ಫೈಂಡ್ ಮಾಡಬೇಕು ಮತ್ತು ಒನ್ ಫಂಕ್ಷನು ಆನ್ ಟು ಫಂಕ್ಷನ್ನ ಹೆಂಗೆ ಐಡೆಂಟಿಫೈ ಮಾಡ್ಬೇಕಂತೇಳಿ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.